ದಿನಕ್ಕೊಂದು ರಾಜಕೀಯ ಬೆಳವಣಿಗೆ ಆಗ್ತಾ ಇದೆ. ಮೊನ್ನೆ ಸಿಎಂ ಆಪ್ತರ ಸಭೆ ನಡೆಯಿತು. ಇವತ್ತು ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ರಣತಂತ್ರವನ್ನ ಹೆಣಿತಾ ಇದ್ದಾರೆ. ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಆದ ನಂತರ ಕಾಂಗ್ರೆಸ್ ಪಾಳೆಯದಲ್ಲಿ ಬಿರುಸಿನ ಚಟುವಟಿಕೆಗಳು ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಮೊನ್ನೆ ಅಷ್ಟೇ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಆಪ್ತರ ಸಭೆ ನಡೆಯಿತು. ಅದಾದ ನಂತರ ಈಗ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ರಣತಂತ್ರ ಹೆಣಿತಾ ಇದ್ದಾರೆ. ದೆಹಲಿಯಲ್ಲೇ ಬಿಟ್ಟಿದ್ದಾರೆ ಡಿಕೆಶಿ ಮತ್ತು ಡಿಕೆ ಸುರೇಶ್. ಮೇ 4ರ ಬಳಿಕ ರಾಜ್ಯ ರಾಜಕೀಯದಲ್ಲಿ ಹಲವು ಬೆಳವಣಿಗೆ ಆಗೋ ಸಾಧ್ಯತೆ ಇದೆ. ಹೈಕಮಾಂಡ್ ನಾಯಕರನ್ನ ಭೇಟಿ ಆಗೋದಿಕ್ಕೆ ನಿರ್ಧರಿಸಿದ್ದಾರೆ ಡಿಕೆಶಿ. ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ ಈ ಹಿಂದೆ ಕೊಟ್ಟ ಮಾತನ್ನ ನೆನಪಿಸೋದಿಕ್ಕೆ ಮುಂದಾಗಿದ್ದಾರೆ. 2 ದಿನ ದೆಹಲಿಯಲ್ಲೇ ಇರಲಿದ್ದಾರೆ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಸೇರಿದ ಹಾಗೆ ಹಲವರನ್ನ ಭೇಟಿಯಾಗೋದಿಕ್ಕೆ ಡಿಕೆ ಶಿವಕುಮಾರ್ ಹಾಗೂ ಡಿಕೆ ಸುರೇಶ್ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಹೈಕಮಾಂಡ್ ನಾಯಕರ ಮುಂದೆ ಮತ್ತೆ ಹಕ್ಕೊತ್ತಾಯ ಮಂಡಿಸ್ತಾರ ಡಿಕೆ ಶಿವಕುಮಾರ್. ಒಂದಂತೂ ನಿಜ, ಮೇ 4 ಚುನಾವಣಾ ಫಲಿತಾಂಶ, ಪಂಚರಾಜ್ಯಗಳ ಚುನಾವಣೆ ಮತ್ತು ಬೈ ಎಲೆಕ್ಷನ್ ಚುನಾವಣಾ ಫಲಿತಾಂಶ ಮೇ 4ನೇ ತಾರೀಕಿದೆ. ಅದಾದ ನಂತರ ರಾಜ್ಯದಲ್ಲಿ ಒಂದಿಷ್ಟು ರಾಜಕೀಯ ಬೆಳವಣಿಗೆಗಳಾಗುವಂತಹ ನಿರೀಕ್ಷೆ ಇದೆ. ಆ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಈಗ ದೆಹಲಿಯಲ್ಲಿ ಬಿಟ್ಟಿರೋದು ಹಲವು ಕುತೂಹಲವನ್ನ ಕೆರಳಿಸ್ತಾ ಇದೆ. ಮೊನ್ನೆ ಅಷ್ಟೇ ಸಿಎಂ ಹಾಗೂ ಆಪ್ತರ ಸಭೆ ಆಯಿತು. ಅದಾದ ನಂತರ ಈಗ ಡಿಕೆ ಶಿವಕುಮಾರ್ 2 ದಿನ ದೆಹಲಿಯಲ್ಲೇ ಇರಲಿದ್ದಾರೆ ಅನ್ನುವಂಥದ್ದು. ಈ ಬಗ್ಗೆ ಮಾಹಿತಿಯನ್ನ ಪಡೆದುಕೊಳ್ಳೋಣ. ನಮ್ಮ ದೆಹಲಿಯ ಪ್ರತಿನಿಧಿ ಮಂಜು ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಂಜು, ರಾಜ್ಯ ಕಾಂಗ್ರೆಸ್ನಲ್ಲಿ ಒಂದಿಷ್ಟು ಬೆಳವಣಿಗೆಗಳನ್ನ ನಾವು ಗಮನಿಸ್ತಾ ಇದ್ದೀವಿ. ಮೊನ್ನೆ ಅಷ್ಟೇ ಸಿಎಂ ಆಪ್ತರ ಒಂದು ಸಭೆ ಆಯಿತು. ಈಗ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಇರುವಂಥದ್ದು. ಯಾವ ಕಾರಣಕ್ಕೆ ದೆಹಲಿಯಲ್ಲಿದ್ದಾರೆ, ಏನ್ ಡೀಟೇಲ್ಸ್ ಇದೆ? ಹೈಕಮಾಂಡ್ ನಾಯಕರ ಭೇಟಿಗೆ ಏನಾದರೂ ಸಮಯ ನಿಗದಿಯಾಗಿದೆಯಾ? ವೀಣಾ, ಅಧಿಕೃತವಾಗಿ ಅವರು ನಿನ್ನೆ ಒಂದು ಚುಟುಕಾಗಿ ಒಂದು ಮಾಹಿತಿಯನ್ನ ಮಾಧ್ಯಮಗಳ ಮುಂದೆ ಹೇಳಿದ್ರು. ನಾನು ಹೈಕಮಾಂಡ್ ನಾಯಕರನ್ನ ಭೇಟಿ ಆಗಿದ್ದೇನೆ, ಆದರೆ ಯಾರು ಅನ್ನುವಂಥದ್ದು ನಾನು ನಿಮಗೆ ಹೇಳೋದಿಲ್ಲ ಅಂತ ಬಹಳ ಸ್ಪಷ್ಟವಾಗಿ ಹೇಳಿದರು. ಅದೇ ಗೌಪ್ಯತೆಯನ್ನು ಈಗಲೂ ಕೂಡ ಕಾಯ್ಕೊಂಡಿದ್ದಾರೆ. ಅವರು ಇನ್ನೂ ಕೂಡ ಯಾರನ್ನ ಭೇಟಿ ಆದೆ ಅಂತ ಹೇಳ್ತಾ ಇಲ್ಲ. ಆದರೆ ರಾಹುಲ್ ಗಾಂಧಿ ಅವರಿರ್ಬೋದು, ಪ್ರಿಯಾಂಕಾ ಗಾಂಧಿ ಅವರಿರ್ಬೋದು, 2 ದಿನಗಳ ಕಾಲ ಅಂದರೆ ಅವ್ರದ್ದು ಬೇರೆ ಯಾವ ಎಂಗೇಜ್ಮೆಂಟ್ಸು ಕೂಡ ಇಲ್ಲ. ಹಾಗಾಗಿ ದೆಹಲಿಯಲ್ಲೇ ಇರ್ತಾರೆ ಅನ್ನುವಂಥ ಮಾಹಿತಿ ಇರುವ ಕಾರಣಕ್ಕೋಸ್ಕರ ಅವರನ್ನು ಭೇಟಿ ಆಗಬಹುದು ಅನ್ನುವಂಥ ಎಲ್ಲ ಲೆಕ್ಕಾಚಾರಗಳು ಕೂಡ ಇದ್ದಾವೆ. ಆದರೆ ಕೆ ಸಿ ವೇಣುಗೋಪಾಲ್ ಅವರು ಸದ್ಯಕ್ಕೆ ದೆಹಲಿಯಲ್ಲಿ ಇಲ್ಲ. ಅವರು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಚೇರ್ಮನ್ ಆಗಿರುವ ಕಾರಣಕ್ಕೋಸ್ಕರ ಅವರು ಪ್ರವಾಸದಲ್ಲಿದ್ದಾರೆ ಇವತ್ತಿನಿಂದ. ಇನ್ನು ಖರ್ಗೆ ಅವರು ಏನಾದರೂ ಬಂದರೆ ಬರಬಹುದು ದೆಹಲಿಗೆ. ಅದನ್ನು ಹೊರತಾಗಿ ಪ್ರಮುಖವಾಗಿ ಬೇಕಾಗಿರುವಂಥದ್ದು ರಾಹುಲ್ ಗಾಂಧಿ ಅವರ ಭೇಟಿಗೆ ಏನಾದರೂ ಅವಕಾಶ ಸಿಕ್ಕಿದರೆ ಅನ್ನುವಂತಹ ನಿಟ್ಟಿನಲ್ಲಿ ಎಲ್ಲ ಪೂರ್ವ ಸಿದ್ಧತೆಗಳು ಕೂಡ ಡಿ ಕೆ ಶಿವಕುಮಾರ್ ಅವರ ಬಳಗ ಮಾಡಿಕೊಳ್ತಾ ಇದೆ. ಅದಕ್ಕೆ ಸರಿಯಾಗಿ ಬೆಂಬಲ ನೀಡುವ ನಿಟ್ಟಿನಲ್ಲಿ ಡಿ ಕೆ ಸುರೇಶ್ ಅವರು ಕೂಡ ದೆಹಲಿಗೆ ಬಂದಿರುವಂಥದ್ದು. ಅವರು ಇಬ್ಬರೂ ಸೇರಿಕೊಂಡು ಸಹೋದರರು ಅದೇ ಅಂದರೆ ವಾಗ್ದಾನವನ್ನು ಏನು ಕೊಟ್ಟಿದ್ರು ಅದನ್ನು ನೆನಪಿಸುವಂತಹ ಕೆಲಸ ಮಾಡ್ತಾರೆ ಅನ್ನುವಂಥದ್ದು ಅವರ ಆಪ್ತ ಮೂಲಗಳು ಹೇಳ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ನಾಯಕರನ್ನ ಭೇಟಿ ಆಗುವಂಥ ಸಾಧ್ಯತೆ ಇದೆ. ಭೇಟಿಯಾಗಿ ಅವರಿಗೆ ಒಂದಷ್ಟು ನೆನಪು ಮಾಡುವಂಥದ್ದು, ಅಂದರೆ 3 ವರ್ಷ ಆಗ್ತಾ ಇದೆ ಮೇ 20ಕ್ಕೆ, ಇನ್ನೂ ಕೂಡ ಏನು ಆಗಿಲ್ಲ ಆಕ್ಟಿವಿಟೀಸ್ ಅನ್ನುವಂಥದ್ರ ಬಗ್ಗೆ ಹೇಳುವಂಥ ಕೆಲಸವನ್ನ ಮಾಡ್ತಾರೆ ಇಬ್ಬರು ಸಹೋದರರು ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದೆ. ವೀಣಾ, ಥ್ಯಾಂಕ್ ಯು ಮಂಜು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.